ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಅತಿ ಹೆಚ್ಚು TRP ಪಡೆದು ಹೊಸ ದಾಖಲೆ ಬರೆದಿದ್ದ ಆ ಒಂದು ಸೂಪರ್ ಹಿಟ್ ಧಾರಾವಾಹಿ ಈಗ ಅಂತ್ಯವಾಗ್ತಿದೆ. ಹೌದು, 1000ಕ್ಕೂ ಹೆಚ್ಚು ಎಪಿಸೋಡ್ಗಳನ್ನು ಪೂರೈಸಿ ಮನೆ ಮಾತಾಗಿದ್ದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಂಡ ಈಗ ಭಾವುಕರಾಗಿ ಸೆಟ್ನಿಂದ ಹೊರಬಂದಿದ್ದಾರೆ. ಅಷ್ಟಕ್ಕೂ ಸಡನ್ ಆಗಿ ಈ ಸೀರಿಯಲ್ ಯಾಕೆ ಮುಗಿಯುತ್ತಿದೆ, ಇದರ ಜಾಗಕ್ಕೆ ಬರ್ತಿರೋ ಆ ಹೊಸ ಸೀರಿಯಲ್ ಆದರೂ ಯಾವುದು ಮತ್ತು ರಾಮಾಚಾರಿ ಖ್ಯಾತಿಯ ಚಾರು ಅಲಿಯಾಸ್ ಮೌನಾ ಗುಡ್ಡೆಮನೆ ಅವರ ಹೊಸ ಅವತಾರ ಹೇಗಿರಲಿದೆ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೈಲ್ ಆಗಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಕಳೆದ 3-4 ವರ್ಷಗಳಿಂದ ಜಿ ಕನ್ನಡದ ನಂಬರ್ 1 ಪಟ್ಟದಲ್ಲಿ ಮಿಂಚುತ್ತಿದ್ದ ಧಾರಾವಾಹಿ ಅಂದರೆ ಅದು ಪುಟ್ಟಕ್ಕನ ಮಕ್ಕಳು. ಉಮಾಶ್ರೀ ಅವರ ಅದ್ಭುತ ನಟನೆ, ಕಂಠಿ ಮತ್ತು ಸ್ನೇಹ ಅವರ ಲವ್ ಸ್ಟೋರಿ ಜನರಿಗೆ ಅಚ್ಚುಮೆಚ್ಚಾಗಿತ್ತು. ಆದರೆ ಈಗ ಸೀರಿಯಲ್ ಕತೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಇತ್ತೀಚೆಗಷ್ಟೇ ಸೀರಿಯಲ್ನ ಕೊನೆಯ ದಿನದ ಚಿತ್ರೀಕರಣ ಕೂಡ ಮುಗಿದಿದ್ದು, ನಟಿ ಅಕ್ಷರ ಅಂದರೆ ಸಹನಾ ಅವರ ಸೆಟ್ನ ಫೋಟೋಗಳನ್ನು ಹಂಚಿಕೊಂಡು ಕೊನೆಯ ದಿನದ ಶೂಟಿಂಗ್ ಅಂತ ಎಮೋಷನಲ್ ಆಗಿ ಬರೆದುಕೊಂಡಿದ್ದಾರೆ. ಅಭಿಮಾನಿಗಳು ಕೇಳ್ತಿರೋದು ಒಂದೇ ಪ್ರಶ್ನೆ, ಇಷ್ಟು ಚೆನ್ನಾಗಿ ಓಡ್ತಿರೋ ಸೀರಿಯಲ್ ಯಾಕೆ ಮುಗಿಸ್ತಿದ್ದೀರಾ ಅಂತ. ಮೂಲಗಳ ಪ್ರಕಾರ ಕಥೆಯಲ್ಲಿ ಇನ್ನೂ ಹೇಳಲು ಏನೂ ಉಳಿದಿಲ್ಲ ಮತ್ತು ಹೊಸ ಕಥೆಗಳಿಗೆ ಜಾಗ ಮಾಡಿಕೊಡಲು ವಾಹಿನಿ ಈ ನಿರ್ಧಾರ ತೆಗೆದುಕೊಂಡಿದೆ. ಮುಂದಿನ ವಾರಗಳಲ್ಲಿ ನಾವು ಪುಟ್ಟಕ್ಕನ ಮಕ್ಕಳು ಫ್ಯಾಮಿಲಿಗೆ ಗುಡ್ ಬೈ ಹೇಳಲೇಬೇಕಾಗಿದೆ. ಇನ್ನೊಂದು ಕಡೆ ಕಲರ್ಸ್ ಕನ್ನಡದ ರಾಮಾಚಾರಿ ಸೀರಿಯಲ್ ಮುಗಿದ ಮೇಲೆ ಚಾರು ಅಲಿಯಾಸ್ ಮೌನಾ ಗುಡ್ಡೆಮನೆ ಎಲ್ಲಿ ಹೋದ್ರು ಅಂತ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡ್ತಿದ್ರು. ರಾಮಾಚಾರಿಯಲ್ಲಿ ಅವರ ಎಂಟ್ರಿ ಮತ್ತು ಸ್ಟೈಲ್ ನೋಡಿದವರಿಗೆ ಮೌನಾ ಅವರ ನಟನೆ ತುಂಬ ಇಷ್ಟವಾಗಿತ್ತು. ಈಗ ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಮೌನಾ ಅವರು ಮತ್ತೆ ಕಿರುತೆರೆಗೆ ಮರಳುತ್ತಿದ್ದಾರೆ. ಆದರೆ ಈ ಬಾರಿ ಕಲರ್ಸ್ ಕನ್ನಡದಲ್ಲಿ ಅಲ್ಲ, ಬದಲಾಗಿ ಜಿ ಕನ್ನಡದ ಹೊಸ ಧಾರಾವಾಹಿ ಮೂಲಕ. ಹೌದು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿಯುತ್ತಿರುವ ಈ ಸಮಯದಲ್ಲಿ ಜಿ ಕನ್ನಡ ಹೊಸಬರಿಗೆ ಮತ್ತು ಹೊಸ ಕಥೆಗಳಿಗೆ ಮಣೆಯಾಗ್ತಿದೆ. ಈ ಹೊಸ ಸೀರಿಯಲ್ನಲ್ಲಿ ಮೌನಾ ಅವರು ನಾಯಕಿಯಾಗಿ ನಟಿಸುತ್ತಿದ್ದು, ಶೀಘ್ರದಲ್ಲೇ ಇದರ ಪ್ರೋಮೋ ಕೂಡ ಹೊರಬರಲಿದೆ. ಈ ಬಾರಿ ಮೌನಾ ಅವರು ಅಹಂಕಾರಿ ಹುಡುಗಿಯಾಗಿ ಕಾಣುತ್ತಿಲ್ಲ, ಬದಲಾಗಿ ಪಕ್ಕಾ ಹಳ್ಳಿ ಹುಡುಗಿಯಾಗಿ ಬರ್ತಾರೆ ಅನ್ನೋದೇ ಈಗಿರೋ ಕುತೂಹಲ. ಇದಿಷ್ಟೇ ಅಲ್ಲದೆ ವೈಷ್ಣವಿ ಗೌಡ ಅವರ ಹೊಸ ಪ್ರಾಜೆಕ್ಟ್ ಬಗ್ಗೆಯೂ ಮಾತುಕತೆ ನಡೆಯುತ್ತಿದೆ. ಒಟ್ಟಿನಲ್ಲಿ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಅದಲು ಬದಲು ಶುರುವಾಗಿದೆ. ಫ್ರೆಂಡ್ಸ್, ನಿಮಗೇನನ್ಸುತ್ತೆ? ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿಯುತ್ತಿರೋದು ನಿಮಗೆ ಬೇಸರ ತಂದಿದೆಯಾ? ಮತ್ತು ಮೌನಾ ಗುಡ್ಡೆಮನೆ ಅವರನ್ನು ಹೊಸ ಸೀರಿಯಲ್ನಲ್ಲಿ ನೋಡಲು ನೀವು ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.